ನಮಸ್ತೆ ಮಕ್ಕಳೇ, ನಿಮ್ಮ ಕನ್ಸ್ಟ್ರಕ್ಷನ್ ಪಾಠ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಕನ್ಸ್ಟ್ರಕ್ಟ್ ದ ಆ್ಯಂಗಲ್ಸ್ ಆಫ್ ದ ಫಾಲೋವಿಂಗ್ ಮೆಜರ್ಮೆಂಟ್. ಇದರಲ್ಲಿ ಫಸ್ಟ್ ಲೆಕ್ಕ 30 ಡಿಗ್ರಿ ನಾನು ನಿನ್ನೆ ಮಾಡಿದ್ದೆ. ಇವತ್ತು 22.5 ಮಾಡ್ತೀನಿ. ಈ 22.5 ಈಸ್ ನಥಿಂಗ್ ಬಟ್ 45 ಡಿಗ್ರಿನ ನೀವು ಹಾಫ್ ಮಾಡಿದರೆ ಆವಾಗ 2 2s 4, 2 2s 4, ಆವಾಗ ಒಂದು ಉಳಿತೆ 1/2. ಸೊ 40 ನಾವು ಫಸ್ಟ್ ಏನು ಮಾಡಬೇಕಂದ್ರೆ 45 ಡಿಗ್ರಿ ಆ್ಯಂಗಲ್ಸನ್ನು ಮಾಡಿಕೊಂಡು ನಿನ್ನೆ ನಾನು ಮಾಡಿದ ವಿಡಿಯೋದಲ್ಲಿ ತೋರಿಸಿದ್ದೆ, ಅದನ್ನು ಮತ್ತೆ ಬೈಸೆಕ್ಟ್ ಮಾಡಬೇಕು, ಅರ್ಧ ಮಾಡಬೇಕು. ಸೊ 45 ಡಿಗ್ರಿ ಮಾಡೋದು ಹೇಗೆ ಅಂದರೆ ಅದಕ್ಕೆ 90 ಡಿಗ್ರಿನ ಅರ್ಧ ಆಫ್ ಮಾಡ್ಕೋಬೇಕು. ಫಸ್ಟ್ ನಾನು ಒಂದು 5 ಸೆಂಟಿಮೀಟರ್ ಲೈನ್ ಹಾಕ್ಕೊಳ್ತಾ ಇದ್ದೀನಿ. 5 ಸೆಂಟಿಮೀಟರ್ ಲೈನ್, ಇದನ್ನು BC ಅಂತ ತಗೊಳ್ತೀನಿ. ಸೊ ನಾವು ಐಲ್ ಟೇಕ್ ದ ರೇಡಿಯಸ್, ಒಂದು ಬೆರಳು ಇಡೋಷ್ಟು ರೇಡಿಯಸ್ ತೊಗೊಂಡು ಇಲ್ಲಿಂದ ಒಂದು ಆರ್ಕ್ ಹಾಕ್ಕೊಳ್ತೀನಿ. ಈ ಆರ್ಕ್ ಈ ಲೈನ್ ಟಚ್ ಆಗಬೇಕು, ಲೈನನ್ನು ಟಚ್ ಆಗಬೇಕು. ಲೈನಿಂದ ತುಂಬ ಕೆಳಗೆ ಹೋಗೋದೇನು ಬೇಡ, ಲೈನ್ ಲೆವೆಲ್ ಲೈನ್ ಇದ್ದರೆ ಸಾಕು. ಸೊ ಅದೇ ರೇಡಿಯಸ್ ಚೇಂಜ್ ಮಾಡಿಲ್ಲ, ಅದನ್ನೇ ತೊಗೊಂಡು ನೋಡಿ. ಇಲ್ಲಿಂದ ಇಲ್ಲಿಗೆ ಸ್ಟಾರ್ಟಿಂಗ್ ನಾನು ಏನು ತೊಗೊಂಡೆ ಅದೇ ರೇಡಿಯಸ್ ತೊಗೊಂಡು ಈಗ ಮತ್ತೆ ಇಲ್ಲಿ ಇಟ್ಕೊಂಡು ಈ ಪಾಯಿಂಟಲ್ಲಿ ಇಟ್ಕೊಂಡು ಒಂದು ಆರ್ಕ್, ಮತ್ತು ಮೇಲೆ ಈ ಪಾಯಿಂಟಲ್ಲಿ ಇಟ್ಕೊಂಡು ಒಂದು ಆರ್ಕ್. ಇದು 60 ಡಿಗ್ರಿ 120 ಡಿಗ್ರಿ. ಮತ್ತು ಅಲ್ಲಿ ಇಟ್ಕೊಂಡು ಮೇಲೆ ಒಂದು ಈ ಪಾಯಿಂಟಲ್ಲಿ ಇಟ್ಕೊಂಡು ಮತ್ತೆ ಮೇಲೆ ಇನ್ನೊಂದು ಆರ್ಕ್. ಸೊ ಈ ಆರ್ಕನ್ನು ನಾನೀಗ ಕಟ್ಟೆಡ್ ಲೈನಲ್ಲಿ ಸೇರಿಸ್ತೀನಿ, ಯಾಕಂದರೆ ಇದು ನಮಗೆ ಬೇಕಾಗಿರೋ ಆ್ಯಂಗಲ್ ಅಲ್ಲ. ಇದು 90 ಡಿಗ್ರಿ ಸಿಕ್ಕಿದ್ದು, ಇದು ನಮಗೇನು ಸಿಕ್ತು 90 ಡಿಗ್ರಿ. ಸೊ 90 ಡಿಗ್ರಿನ ಅರ್ಧ ಮಾಡಿದರೆ ಈಗ 45 ಸಿಗುತ್ತೆ. ಸೊ ಇದು ಈ ಆರ್ಕನ್ನು ಇಲ್ಲಿ ಇಲ್ಲಿ ಎಲ್ಲಿ ಕಟ್ ಮಾಡಿದೆ ಈ ಪಾಯಿಂಟನ್ನು ಇಟ್ಕೊಂಡು ನೋಡಿ, ಸ್ವಲ್ಪ ಆರ್ಕ್ ಜಾಸ್ತಿ ತೊಗೊಳ್ತೀನಿ. ಇಲ್ಲಿ ಒಂದು ಈ ಪಾಯಿಂಟಲ್ಲಿ ಎಲ್ಲಿ ಈ ಆರ್ಕ್, ಈ ಲೈನ್ ಏನಿದೆ 90 ಡಿಗ್ರಿ ಲೈನ್ ಎಲ್ಲಿ ಈ ಆರ್ಕನ್ನು ಟಚ್ ಮಾಡಿದೆ ಅಲ್ಲಿ ಇಟ್ಕೊಂಡು ಇನ್ನೊಂದು. ಓಕೆ, ಸೊ ಈಗ ಇದು ನಮಗೆ ಬೇಕಾಗಿರೋ ಆ್ಯಂಗಲ್ ಅಲ್ಲ, ಇದು ಆಫ್ ದ 90 ಡಿಗ್ರಿ, ಇದು 45 ಡಿಗ್ರಿ ಆಯಿತು. ಹಾಗಾಗಿ ಇದನ್ನು ಕಟ್ಟೆಡ್ ಲೈನಲ್ಲಿ ತೋರಿಸ್ತೀನಿ. ಈಗ ಈ 45 ಡಿಗ್ರಿ, ಸೊ ಏನಿದೆ ಈ ಪಾಯಿಂಟ್, ಈ ಪಾಯಿಂಟ್, ಎರಡೂ ಪಾಯಿಂಟ್ ಇದನ್ನು ಹಾಫ್ ಮಾಡಬೇಕು, ಅರ್ಧ ಮಾಡಬೇಕು. ಸೊ ಇಲ್ಲಿ ತಗೊಂಡು ಇಲ್ಲಿ ಒಂದು ಆರ್ಕು ಮತ್ತು ಈ ಪಾಯಿಂಟಲ್ಲಿ ಇಟ್ಕೊಂಡು ಇನ್ನೊಂದು ಆರ್ಕ್. ಸೊ ಈ ಆರ್ಕನ್ನು ಸೇರಿಸಿದರೆ ಸೊ ಯು ವಿಲ್ ಗೆಟ್ ಬಿ. ಇದನ್ನು ಈ ಪಾಯಿಂಟ್ ನಾನು ತೊಗೊಳ್ತೀನಿ, ABC. ಇದು ನಮಗೆ ಬೇಕಾಗಿದ್ದ ಆ್ಯಂಗಲ್ 22.5 ಡಿಗ್ರಿ. ನೀವು ಬೇಕಾದ್ರೆ ಪ್ರೊಟ್ರಾಕ್ಟರ್ ಇಟ್ಕೊಂಡು ಚೆಕ್ ಮಾಡ್ಕೋಬೋದು. 10 20 20 ಸರಿಯಾಗಿ ಮಾಡಿದರೆ 22 ಬಂದಿರುತ್ತೆ. 22.5 ನಂಗೆ ಸ್ವಲ್ಪ ಜಾಸ್ತಿ ಬಂದಿದೆ, 22.5 ಬರುತ್ತೆ ಕರೆಕ್ಟಾಗಿ ನೀಟಾಗಿ ಮಾಡಿಕೊಂಡ್ರೆ. ಓಕೆ, ನೆಕ್ಸ್ಟ್ ನಾನು ತೊಗೊಳ್ತೀನಿ 15 ಡಿಗ್ರಿ. 15 ಡಿಗ್ರಿ ಈಸ್ ನಥಿಂಗ್ ಬಟ್ 15ನ ಡಬಲ್ ಮಾಡಿದರೆ ದಿಸ್ ಈಸ್ 30 ಡಿಗ್ರಿ. ನಾವು ನಿನ್ನೆ 30 ಡಿಗ್ರಿ ಮಾಡಿದ್ವಿ, 30 ಡಿಗ್ರಿನ ಮತ್ತೆ ಬೈಸೆಕ್ಟ್ ಮಾಡ್ಕೋಬೇಕು, ಅರ್ಧ ಮಾಡ್ಕೋಬೇಕು. ಸೊ ನಾನಿಲ್ಲೊಂದು ಆ್ಯಂಗಲ್ 5 ಸೆಂಟಿಮೀಟರ್ ಲೈನ್ ಹಾಕ್ಕೊಂಡೆ. ಸೊ ಇದನ್ನು QR ಅಂತ ತೊಗೊಳ್ತೀನಿ. ಮತ್ತು ನೀವು ಒಂದು ಬೆರಳಿರೋಷ್ಟು ರೇಡಿಯಸ್ ತೊಗೊಂಡು ಇಲ್ಲಿಂದ ಒಂದು ಆರ್ಕ್ ಹಾಕ್ಕೊಳ್ಳಿ, ಸೆಮಿ ಸರ್ಕಲ್ ಥರ. ಸೊ ಅದೇ ರೇಡಿಯಸ್ ಚೇಂಜ್ ಮಾಡಬಾರ್ದು, ಈ ಲೈನಿಗೆ ಎಲ್ಲಿ ಟಚ್ ಆಗಿದೆ ಅಲ್ಲಿಂದ ಇಲ್ಲೊಂದು ಆರ್ಕ್ ಹಾಕ್ಕೊಳ್ಳಿ. ದಿಸ್ ಈಸ್ 60 ಡಿಗ್ರಿ. ಇದನ್ನು ಸೇರಿಸಿದರೆ ಇದು 60 ಡಿಗ್ರಿ ಆಗುತ್ತೆ. ದಿಸ್ ಈಸ್ 60 ಡಿಗ್ರಿ. ಈಗ ಇದನ್ನು ಅರ್ಧ ಮಾಡ್ತೀನಿ, 30 ಡಿಗ್ರಿ ಆಗುತ್ತೆ. ಸೊ ಇದೆಲ್ಲಿ ಟಚ್ ಆಗಿದೆ ಈ ಪಾಯಿಂಟ್, ಇಲ್ಲಿಂದ ಒಂದು ಆರ್ಕು, ಈ ಕಡೆ ಇಲ್ಲಿಂದ ಒಂದು ಆರ್ಕು, ಇದೆರಡನ್ನು ಸೇರಿಸಿದರೆ ಸೊ ಇದೆರಡನ್ನು ಸೇರಿಸಿದರೆ ದಿಸ್ ಈಸ್ 30 ಡಿಗ್ರಿ. ನಮಗೆ ಬೇಕಾಗಿದ್ದು 30 ಡಿಗ್ರಿನಲ್ಲ, ಇದು ನಾನು ನಿನ್ನೆ ಮಾಡಿದ್ದೆ. ನಮಗೆ ಬೇಕಾಗಿದ್ದು 15 ಡಿಗ್ರಿ. ಮತ್ತು ಈ ಲೈನ್ ಈ ಆರ್ಕನ್ನು ಎಲ್ಲಿ ಟಚ್ ಮಾಡುತ್ತೆ, ಈ ಪಾಯಿಂಟ್ ಮತ್ತು ಈ ಪಾಯಿಂಟ್ ಇಲ್ಲಿ ಇಟ್ಕೊಂಡು ಇದನ್ನು ಬೈಸೆಕ್ಟ್ ಮಾಡಬೇಕು. ಇಲ್ಲೊಂದು ಇಲ್ಲಿ ಇಟ್ಕೊಂಡು ಈ ಕಡೆಯಿಂದ ಈ ಕಡೆಯಿಂದ. ಸೊ ಈಗ ಅದರ ಅರ್ಧ ಸರಿಯಾಗಿ ಬರ್ತಾ ಇಲ್ಲ, ಇಲ್ಲಿ ನೀಟಾಗಿ ಈ ಆರ್ಕ್ ತಗೊಂಡು ಇಲ್ಲಿಂದ ಒಂದು ಆರ್ಕ್,
ಇಲ್ಲಿಂದ 1 ಇದೆರಡು ಪಾಯಿಂಟ್ ಸೇರುವಾಗ ಇಲ್ಲಿ ಸಿಗ್ತಾ ದಿಸ್ ಈಸ್ ಅ 50 ಡಿಗ್ರಿ. ಇದನ್ನು ಈ ಪಾಯಿಂಟ್ ತೊಗೊಳ್ತೀನಿ PQR. ದಿಸ್ ಈಸ್ ಅ 15 ಡಿಗ್ರಿ. ಇದು 15 ಡಿಗ್ರಿ ಆಯಿತು. ಓಕೆ, ಈಗ ನೆಕ್ಸ್ಟ್ ಕನ್ಸ್ಟ್ರಕ್ಟ್ ದ ಫಾಲೋವಿಂಗ್ ಆ್ಯಂಗಲ್ಸ್ ಆ್ಯಂಡ್ ವೆರಿಫೈ ದ ಮೆಷರ್ಮೆಂಟ್ ಮೆಷರಿಂಗ್ ದೆಮ್ ಬೈ ಪ್ರೊಟ್ರಾಕ್ಟರ್. ಈಗ ಅವ್ರು ಹೇಳಿದ್ದಾರೆ 75 ಡಿಗ್ರಿ. ನೋಡಿ, ನಾನು ಪ್ರೊಟ್ರಾಕ್ಟರ್ ತೋರಿಸ್ತೀನಿ. 75 ಡಿಗ್ರಿ ಇಲ್ಲಿ ಬರುತ್ತೆ. 75 ಡಿಗ್ರಿ ನಾವು ನೋಡಬೇಕು. ಇದು 90 ಡಿಗ್ರಿ ಮತ್ತು ಈ 45 ಡಿಗ್ರಿಗೆ ಕರೆಕ್ಟ್ ಅಲ್ಲ, 60 ಡಿಗ್ರಿ. 90 ಡಿಗ್ರಿ ಮತ್ತು 60 ಡಿಗ್ರಿ ಅರ್ಧ. ಸೊ ನಾವು ಫಸ್ಟ್ 60 ಡಿಗ್ರಿ 90 ಡಿಗ್ರಿ ಬಿಡಿಸ್ಕೊಂಡು ಅದನ್ನು ಹಾಫ್ ಮಾಡಿದರೆ ಯು ವಿಲ್ ಗೆಟ್ ಎ 75 ಡಿಗ್ರಿ. ಸೊ 75ಇಂದ ಈ ಕಡೆ 15 ಡಿಗ್ರಿ ಕಳೆದ್ರೆ 60 ಬರುತ್ತೆ. ಅದಕ್ಕೆ 15 ಡಿಗ್ರಿ ಕೂಡಿಸಿದ್ರೆ 90 ಬರುತ್ತೆ. ಸೊ ಇಟ್ ಈಸ್ ಇನ್ ಬಿಟ್ವೀನ್ ಆಫ್ ದ 19 ಆ್ಯಂಡ್ 60 ಡಿಗ್ರಿ. ಸೊ ಫಸ್ಟು ಇದನ್ನು ಒಂದು ಲೈನ್ ಹಾಕ್ಕೊಳ್ತೀನಿ ನಾನು. 5 ಸೆಂಟಿಮೀಟರ್ ಲೈನ್. ಸೊ ಇದು ಫಸ್ಟ್ 90 ಡಿಗ್ರಿ ಆ್ಯಂಗಲ್ ಬಿಡಿಸ್ಕೊಳ್ಳೋಣ. 90 ಡಿಗ್ರಿ 60 ಡಿಗ್ರಿ. ಒಂದು ಕೈ ಒಂದು ಬೆರಳಿಡುವಷ್ಟು ರೇಡಿಯಸ್ ತಗೊಂಡು ಇದು ಈ ಲೈನಿಗೆ ಎಲ್ಲಿ ಟಚ್ ಆಗುತ್ತೋ ಇಲ್ಲಿ ಸೇರಿಸಿ. ಆ್ಯಕ್ಚುಲಿ ದಿಸ್ ಈಸ್ ಅ 60 ಡಿಗ್ರಿ. ಮತ್ತು ಇದೇ ಆರ್ಕಿಂದ ಇಲ್ಲಿಂದ ಇಲ್ಲಿಗೆ ಎಷ್ಟು ತೊಗೊಂಡು ಅದೇ ಆರ್ಕ್ ಇಟ್ಕೊಂಡು ಮತ್ತು ಅದನ್ನು ಇಲ್ಲಿಗೆ ತೊಗೊಂಡ್ರೆ 120. ಇದರಿಂದ ಇಲ್ಲಿಂದ ಮೇಲೆ ಇದನ್ನು ಹಾಕ್ಕೊಂಡ್ರೆ ಇದು 90 ಡಿಗ್ರಿ. ಸೊ ನನಗೆ ಎರಡೂ ಲೈನ್ ಸಿಕ್ತು. ದಿಸ್ ಈಸ್ ಅ 90 ಡಿಗ್ರಿ. ಇದು 60 ಡಿಗ್ರಿ. 90 ಡಿಗ್ರಿ ಆ್ಯಂಡ್ 60 ಡಿಗ್ರಿ. ಸೊ ಇದೆರಡು ಎಲ್ಲಿ ಇದನ್ನು ಬೈಸೆಕ್ಟ್ ಮಾಡೋಣ. ಸೊ ಇಲ್ಲಿಂದ ಇದರ ಅರ್ಧ ಆರ್ಕ್, ಇಲ್ಲಿಂದ ಇದು ಎಲ್ಲಿ ಕಟ್ ಆಗುತ್ತೆ ನೋಡಿ ಈ ಆರ್ಕ್. ದಿಸ್ ಈಸ್ ಅ 75 ಡಿಗ್ರಿ. ಚೆಕ್ ಮಾಡ್ಕೊಳ್ಳೋಣ ಸರಿ ಇದೆಯಾ ಅಂತ. ಎಸ್, ಕರೆಕ್ಟ್ ಇದೆ. ಆಲ್ಮೋಸ್ಟ್ 10, 20, 30, 40, 50, 60, 70, 75 ಡಿಗ್ರಿ ಇದೆ. ದಿಸ್ ಈಸ್ ಅ 75 ಡಿಗ್ರಿ. ಓಕೆ, ಸೊ ಇದಕ್ಕೆ ನಾನು ಒಂದು ಹೆಸರು ಕೊಡ್ತೀನಿ. BCD DEF 75 ಡಿಗ್ರಿ. ಓಕೆ, ಅದೇ ಥರ 105 ನೋಡಿ. 105 ತೊಗೊಳ್ಳೋದಾದರೆ ಈಗ ಈಚೆಯಿಂದ ನಾನು ತೊಗೊಳ್ಳೋದಾದರೆ ಇದು 105 ಇಲ್ಲಿ ಬರುತ್ತೆ. 105ಗೂ 90 ಡಿಗ್ರಿಗೂ 15 ಡಿಗ್ರಿ, 15 ಡಿಗ್ರಿ. ಈ ಕಡೆ 15 ಡಿಗ್ರಿ ಕೂಡಿಸಿದ್ರೆ 120, ಕಳೆದ್ರೆ 90 ಡಿಗ್ರಿ. ಸೊ 120 ಮತ್ತು 90 ಡಿಗ್ರಿ ಮಧ್ಯೆ 105 ಡಿಗ್ರಿ ಇದೆ. ಸೊ ಈ ಥರನೇ ಮಾಡ್ಕೊಳ್ಳೋದು. ಇದು 120 ಆಗುತ್ತೆ, ಇದು 90. ಅದನ್ನು ಬೈಸೆಕ್ಟ್ ಮಾಡ್ಕೊಳ್ಳೋದು. ಸೊ I'll take the 5 centimeter line. ಇದಕ್ಕೆ ಈಗ ಒಂದು ನಮ್ಮ ಬೆರಳಿಡೋಷ್ಟು ಸರಿ ತಗೊಂಡು I'll draw the arc. ಇಲ್ಲಿ ಇಟ್ಕೊಂಡು ಇಲ್ಲಿಂದ ಇದು 60 ಡಿಗ್ರಿ, ಇಲ್ಲಿ ಇಟ್ಕೊಂಡು ಇದು 60, ಮೇಲೆ ಇಲ್ಲಿ ಹಾಕ್ಕೊಂಡ್ರೆ ಇದು ಆ್ಯಕ್ಚುಲಿ 90 ಡಿಗ್ರಿ ಆಯಿತು. ಇದು 90. ಇದನ್ನು ಈಗ ಸೇರಿಸಿದರೆ ಇದು 120. ಇದು ಇಲ್ಲಿಂದ ನೋಡಿ, ಇದು 120 ಡಿಗ್ರಿ ಆರ್ಕ್ ಇಲ್ಲಿಂದ, ಮತ್ತು ಇದು 90 ಡಿಗ್ರಿ ಲೈನ್. ಇದು ಎಲ್ಲಿ ತೆಗಿದೆ ಇದೆರಡನ್ನು ಸೇರಿಸಿದರೆ ದಿಸ್ ಈಸ್ ಅ 120, 115, 5 ಡಿಗ್ರಿ. 105 ಡಿಗ್ರಿ ನೋಡೋಣ, ಸ್ವಲ್ಪ ಜಾಸ್ತಿ ಆಗಿದೆ.
ಯಾರ್ಕ್ ಸರಿಯಾಗಿ ಹಾಕ್ಕೊಳ್ತೀನಿ. ಇದೆಲ್ಲಿ ಇಲ್ಲಿ ಕಟ್ಟಾಗಿದೆ, ಇಲ್ಲಿಂದ ಯಾರ್ಕ್ ಎಲ್ಲಿ ಕಟ್ಟಾಗಿದೆ, ಇಲ್ಲಿಂದ. ಎಸ್, ವಿಲ್ ಗೆಟ್ 100 and almost 105, 10, 20, 30, 40, 50, 60, 70, 80, 90, 105 ಡಿಗ್ರಿ ಇದೆ. ಸೊ ಎಕ್ಸಾಕ್ಟ್ಲಿ ಇನ್ ಬಿಟ್ವೀನ್ ಇದು 90 ಡಿಗ್ರಿ, ಇದು 120 ಡಿಗ್ರಿ, ಎರಡು ಲೈನ್ನ ಮಧ್ಯದಲ್ಲಿ ಇದೆ. ಸೊ ಇದಕ್ಕೆ ನಾನು ಹೆಸರು ಕೊಡ್ತೀನಿ ಪಿ ಕ್ಯೂ ಆರ್. ಪಿ ಕ್ಯೂ ಆರ್. ಓಕೆ, ನೆಕ್ಸ್ಟ್ ಕನ್ಸ್ಟ್ರಕ್ಟ್ ದ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಗಿವನ್ ಇಟ್ಸ್ ಸೈಡ್ ಅಂತ ಹೇಳಿದ್ದಾರೆ. ಸೊ ಒಂದು ಸೈಡ್ ಕೊಟ್ಟಾಗ ಅದರ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ನ ಹೆಂಗೆ ಕನ್ಸ್ಟ್ರಕ್ಷನ್ ಮಾಡ್ಬೋದು. ಒಂದು ನಮಗೆ ಗೊತ್ತಿರಬೇಕು, ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಆಲ್ ದ ಸೈಡ್ಸ್ ಆರ್ ಈಕ್ವಲ್, ಎಲ್ಲ ಸೈಡ್ಸು ಈಕ್ವಲ್ ಹಾಗೂ ತಗೋಬೋದು. ಅಥವಾ ಆಲ್ ದ ಆ್ಯಂಗಲ್ಸ್ ಆರ್ ಈಕ್ವಲ್ ಟು 60 ಡಿಗ್ರಿ. ಈಗ ಎಷ್ಟು ಬೇಕಾದ್ರೂ ಮೆಜರ್ಮೆಂಟ್ ಕೊಟ್ಟಿಲ್ಲ, ನನಗೆ 1, 2, 3, 4, 5 ಸೆಂಟಿಮೀಟರ್ ತೊಗೊಂಡಿದ್ದೀನಿ. ಸೊ ನಾನಿಲ್ಲಿ ಆ್ಯಂಗಲ್ ತೊಗೊಳ್ತೀನಿ. ಆ್ಯಂಗಲ್ಸ್ ಆಫ್ ದ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಈಸ್ 60 ಡಿಗ್ರಿ. ಸೊ ಮಾಮೂಲಿ 60 ಡಿಗ್ರಿ ಒಂದು ಬೆರಳಷ್ಟು ರೇಡಿಯಸ್ ತೊಗೊಂಡು ನೋಡಿ ಇಲ್ಲಿ ಆರ್ಕ್ ಹಾಕ್ಕೊಂಡೆ. ಈ ಆರ್ಕ್ ಎಲ್ಲಿ ಕಟ್ಟಾಯಿತು, ಇಲ್ಲಿಂದ ಮತ್ತು ಇನ್ನೊಂದು ಆರ್ಕು, ಹಾಗೆ ಈಚೆ ಸೈಡು ಈ ಕಡೆಯಿಂದ ಒಂದು ಆರ್ಕ್ ಈ ಲೈನಿಗೆ ಎಲ್ಲಿ ಟಚ್ ಆಗಿದೆ ಅಲ್ಲಿಂದ ಒಂದು ಆರ್ಕ್, ಅದು ಎಷ್ಟೇ ಸೆಂಟಿಮೀಟರ್. ಸೊ ಇದು 60 ಡಿಗ್ರಿ, ಇದು 60 ಡಿಗ್ರಿ ನೋಡಿ, ಇದು 60. ದಿಸ್ ಬಿಕಮ್ಸ್ ಎ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್. ಇದು ಎಷ್ಟು ಮೆಜರ್ಮೆಂಟ್ ತೊಗೊಂಡಿದ್ದೀನೋ ಅಷ್ಟೇ ಇದು ಇದೆ ನೋಡಿ, ಅಷ್ಟೇ ಇದು ಇದೆ, ಈಚೆ ಸೈಡು ಇದೆ. ಬೋತ್ ಆರ್ ಸೇಮ್ 5 ಸೆಂಟಿಮೀಟರ್. ಬೇಕಾದ್ರೆ ಇಲ್ಲಿ ನೋಡಿ, ದಿಸ್ ಈಸ್ ಆಲ್ಸೋ 5 ಸೆಂಟಿಮೀಟರ್. ಈ ಕಡೆ ಇದು ತೊಗೊಂಡ್ರೆ ಇದು 5 ಸೆಂಟಿಮೀಟರ್ ಇದೆ. ಸೊ ಆಲ್ ದ ಸೈಡ್ಸ್ ಆರ್ ಈಕ್ವಲ್. ಸೊ ಇದು ನಾನು 60 ಡಿಗ್ರಿ ಮೆಜರ್ಮೆಂಟ್ ತೊಗೊಂಡು ಈ ಈಕ್ವಲ್ಯಾಟ್ರಲ್ ಟ್ರಯಾಂಗಲನ್ನು ಬಿಡಿಸಿದ್ದೀನಿ. ಓಕೆ.